ಇಂದಿನ ಮಕ್ಕಳೇ ನಮ್ಮ ದೇಶದ ಮುಂದಿನ ಅಡಿಪಾಯವಾಗಿದ್ದು, ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಆರಕ್ಷಕ ಉಪನಿರೀಕ್ಷಕ ಮನೋಜ್ ಅವರು ತಿಳಿಸಿದರು. ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಬ್ಯಾಲಕೆರೆ ಶಿವಕುಮಾರ ಸ್ವಾಮಿ ಪ್ರೌಢಶಾಲಾ ಆವರಣದಲ್ಲಿ ನಡೆದಂತಹ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯಲ್ಲಿ ಮನೋಜ್ ಅವರು ಮಾತನಾಡಿ, ಮಕ್ಕಳಿಗೆ ಆಗುವಂತಹ ಶೋಷಣೆಯನ್ನ ತಡೆಯುವ ಉದ್ದೇಶದಿಂದಾಗಿ ಪೊಲೀಸ್ ಇಲಾಖೆಯಲ್ಲಿ ಅನೇಕ ಕಾನೂನನ್ನು ತರಲಾಗಿದೆ. ಮಕ್ಕಳಿಗೆ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಯಿಂದ ಯಾವುದೇ ರೀತಿಯ ತೊಂದರೆಯಾದರೆ ಮಕ್ಕಳ ಸಹಾಯವಾಣಿ 1098 ಮತ್ತು 112 ಸಂಖ್ಯೆಯ ದೂರವಾಣಿಗೆ ಕರೆ ಮಾಡಬಹುದು ಮತ್ತು ಶಾಲೆಯ ಮಕ್ಕಳು ಮೊಬೈಲ್ಗಳನ್ನು ಹೆಚ್ಚು ಆಗ್ತಾ ಇದ್ದು, ಇದರಿಂದಾಗಿ ತಮ್ಮ ಜೀವನ ಹಾಳಾಗ್ತಾ ಇದೆ. ಬಾಲ್ಯ ವಿವಾಹ ಅಪರಾಧವಾಗಿದ್ದು, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ರ್ಯಾಗಿಂಗ್ ಎಸಗಿರುವವರ್ಗ ಪೋಕ್ಸೋ ಕಾಯ್ದೆಯಡಿಯಲ್ಲಿ 10 ರಿಂದ 15 ವರ್ಷ ಘೋರವಾದ ಶಿಕ್ಷೆ ಅಂತ ತಿಳಿಸಿದ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ತೇಜಸ್ವಿನಿ ಚಿಕ್ಕರಾಜು ಮಾತನಾಡಿ, ಮಕ್ಕಳು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಲು ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಲಾಗಿದ್ದು, ಶಾಲಾ ಮಕ್ಕಳು ವಿದ್ಯೆಯಿಂದ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗುವುದರಿಂದಾಗಿ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ವಿದ್ಯೆಗೆ ಹೆಚ್ಚಿನ ಒತ್ತು ನೀಡಬೇಕು. ಬಾಲಕಾರ್ಮಿಕ, ಬಾಲ್ಯ ವಿವಾಹ ಕಾನೂನು ಬಾಹಿರವಾಗಿದ್ದು, ಪೋಷಕರು ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕೆ ಆದ್ಯತೆ ನೀಡಬೇಕು ಅಂತ ತಿಳಿಸಿದ್ರು. ಸಂಪನ್ಮೂಲ ವ್ಯಕ್ತಿ ಜೀವಿಕಾ ಗಂಗಾ ಹನುಮಯ್ಯ ಮಾತನಾಡಿ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆ ಮತ್ತು ಮಕ್ಕಳ ಮಾರಾಟ ಜೀತ ಪದ್ಧತಿ ಕಾನೂನು ಬಾಹಿರವಾಗಿದೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಹೆಚ್ಚಾಗ್ತಾ ಇರುವುದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಶಿಕ್ಷೆ ಆಗುತ್ತದೆ ಅಂತ ತಿಳಿಸಿದ್ರು. ನೋಡಲ್ ಅಧಿಕಾರಿ ಚೈತ್ರ, ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಮುರಳೀಧರ, ಭೈರಪ್ಪ ರಾಮ್, ಮುನಿರತ್ನಮ್ಮ ಮತ್ತು ಗೌರಮ್ಮ, ಪಿಡಿಒ ನರಸಿಂಹಮೂರ್ತಿ, ಕಾರ್ಯದರ್ಶಿ ಸತಿಲಿಂಗಮೂರ್ತಿ, ರೇವಣಸಿದ್ದಯ್ಯ, ಬಿಲ್ ಕಲೆಕ್ಟರ್ ಜಯರಾಮಯ್ಯ ಇನ್ನು ಮುಂತಾದವರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಲೈಂಗಿಕತೆ ಮತ್ತು ದೇಹದ ಬಗ್ಗೆ ಮುಕ್ತವಾಗಿ ಮಾತನಾಡುವ ವಾತಾವರಣ ನಿರ್ಮಿಸಿ ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶದ ಬಗ್ಗೆ ಅವರಿಗೆ ಅರಿವು ಮೂಡಿಸುವುದು. ನಂಬಿಕಸ್ಥರ ಪಟ್ಟಿ. ತಮಗೆ ಏನಾದರೂ ತೊಂದರೆಯಾದಾಗ ಭಯಪಡದೆ ಹೇಳಿಕೊಳ್ಳಬಹುದಾದ ನಂಬಿಕಸ್ಥರಾದ ಪೋಷಕರು, ಶಿಕ್ಷಕರು, ಹತ್ತಿರದ ಸಂಬಂಧಿಕರು ಈ ರೀತಿಯವರ ಪಟ್ಟಿಯನ್ನು ನೀಡಿ. ಪೋಷಕರು ಮತ್ತು ಶಿಕ್ಷಕರ ಪಾತ್ರ. ದೂರು ದಾಖಲಿಸುವುದು ಕಡ್ಡಾಯ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾಹಿತಿ ಇದ್ದರೂ ವರದಿ ಮಾಡದಿರುವುದು ಕಾನೂನು ಪ್ರಕಾರ ಗಂಭೀರ ಅಪರಾಧವಾಗಿದೆ. ಅಂತಹ ಯಾವುದೇ ಮಾಹಿತಿಯನ್ನು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಪೊಲೀಸರಿಗೆ ವರದಿ ಮಾಡಿ. ಆನ್ಲೈನ್ ಸುರಕ್ಷತೆ. ಇಂಟರ್ನೆಟ್ ಬಳಕೆಯ ಮೇಲೆ ನಿಗಾ ಇಡಿ. ಆನ್ಲೈನ್ನಲ್ಲಿ ಮಕ್ಕಳ ಮೇಲಿನ ಲೈಂಗಿಕತೆ ದೌರ್ಜನ್ಯದ ಕಂಟೆಂಟ್ಗಳ ವಿರುದ್ಧ ಹೋರಾಡಲು ಲಭ್ಯವಿರುವ ತಾಂತ್ರಿಕ ಸಂಪನ್ಮೂಲಗಳನ್ನು ಬಳಸಿ. ಕಾನೂನು ಮತ್ತು ಸಾಮಾಜಿಕ ಕ್ರಮಗಳು. ಪೋಕ್ಸೋ ಕಾಯ್ದೆ. ಭಾರತದಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯವನ್ನು ತಡೆಯಲು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಂದರೆ ಪೋಕ್ಸೋ ಜಾರಿಯಲ್ಲಿದೆ. ಈ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸುವುದು ಮುಖ್ಯ. ಸಂತ್ರಸ್ತರಿಗೆ ಬೆಂಬಲ. ದೌರ್ಜನ್ಯಕ್ಕೊಳಗಾದ ಮಕ್ಕಳಿಗೆ ಮಾನಸಿಕ ಮತ್ತು ದೈಹಿಕ ಚಿಕಿತ್ಸೆ ಮತ್ತು ಕಾನೂನು ನೆರವು ನೀಡುವುದು ಅತ್ಯಗತ್ಯ. ಇದು ಅವರಿಗೆ ಆಘಾತದಿಂದ ಹೊರಬರಲು ಸಹಾಯ ಮಾಡುತ್ತದೆ. ಸಹಾಯವಾಣಿಗಳು. ಚೈಲ್ಡ್ ಲೈನ್ಗಳು. ಮಕ್ಕಳ ರಕ್ಷಣೆಗಾಗಿ ಇರುವ ರಾಷ್ಟ್ರೀಯ ಸಹಾಯವಾಣಿ 1098. ತಕ್ಷಣದ ನೆರವಿಗಾಗಿ ಅಥವಾ ದೂರು ನೀಡಲು 112 ಅಥವಾ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದ. ತಿಳಿಸಕ್ಕೆ ಇಷ್ಟಪಡ್ತೀನಿ. 20 ನವೆಂಬರ್ 1989ರಲ್ಲಿ ಇಡೀ ವಿಶ್ವ ಒಡಂಬಡಿಕೆಗೆ ಸಹಿ ಮಾಡ್ತಾರೆ. ನಂತರ ಭಾರತ ಸರ್ಕಾರ 11 ಡಿಸೆಂಬರ್ 1992ರಲ್ಲಿ ಮಕ್ಕಳ ಹಕ್ಕುಗಳು ಜಾರಿಯಾಗ್ತವೆ. ಯಾರೋ ಬರ್ಕೊಳ್ತಾ ಇದ್ದೀರಾ? ಇಲ್ಲ, ಅಲ್ಲಿ ಕೇಳ್ತೀರಾ, ಅಲ್ಲಿ ಬಿಡ್ತೀರಾ. ಈ ಕಡೆ ಕೇಳು, ಈ ಕಡೆ ಬಿಡು ಅಂತ. ಓಕೆನಾ? ಹಾಗಾಗಿ ಅನೇಕ ಹಕ್ಕುಗಳಿದೆ. ಈಗ ನಿಮ್ಗೆ ಹಕ್ಕುಗಳೆಲ್ಲ ತಿಳಿಸಿದರೆ ನೀವು ಕೆಲವು ಮಕ್ಕಳುಗಳು ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತೆ ಅವ್ರಿಗೆ ಅಂತಾನೆ ಸ್ಪೆಷಲ್ ಕಾನೂನ್ಸ್ಗಳಿದ್ದಾವೆ. ಅವ್ರಿಗೆ ಏನಾದ್ರು ಅವರು ವರ್ಕ್ ಮಾಡೋ ಜಾಗದಲ್ಲೇ ಆಗಲಿ ಅಥವಾ ಮನೆಗಳಲ್ಲಾಗಲಿ ಯಾವುದೇ ಥರ ಹರಾಸ್ಮೆಂಟ್ಸ್ ಆಗಲಿ ದೌರ್ಜನ್ಯಗಳಾದರೆ ಕಾನೂನು ರೀತಿ ಕಠಿಣ ಕ್ರಮ ತೆಗೆದುಕೊಳ್ಳೋಕ್ಕೆ ನಮ್ಮ ಕಾನೂನಲ್ಲಿ ಎಲ್ಲ ರೀತಿ ಕಾನೂನಲ್ಲಿ ಅವಕಾಶಗಳಿದ್ದಾವೆ. ಹಾಗಾಗಿ ನಿಮಗೂ ಅಷ್ಟೇ, ನಿಮಗೂ ಏನೇ ತೊಂದರೆ ಆದ್ರೂ ಕೂಡ 112 ಕರೆ ಮಾಡಿ ತಿಳಿಸಿದ್ರೆ ಅದಕ್ಕೆ ತಕ್ಷಣ ನಾವು ಇಮಿಡಿಯೇಟ್ ಆ್ಯಕ್ಷನ್ಸ್ ತಗೋತೀವಿ. ಅರ್ಥ ಆಯ್ತು ಎಲ್ಲರಿಗೂ? ನಾನು ಹೆಚ್ಚಿನಾಗಿ ಮಾತಾಡಲ್ಲ, ಯಾಕಂದರೆ ನಾನು ಬೇರೆ ಸ್ಕೂಲ್ ಸಂಸ್ಥೆಗಳಿಗೆ ಹೋದರೆ 1 hour 2 hour ಕ್ಲಾಸ್ ತಗೋತೀನಿ. ಬಟ್ ಇಲ್ಲಿ ತುಂಬ ಜನ ಮಾತಾಡೋರು ಇದ್ದಾರೆ, ನಾನೇ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಆದರೂ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲವೊಂದು ನಿಮಗೆ ತಿಳಿಸ್ಬೇಕಾಯಿತು, ಅದನ್ನು ತಿಳಿಸಿದ್ದೀನಿ. ಈ ಮಾತಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತಾರೆ ಅಂದರೆ ಅವ್ರ ಇಂಟ್ರೆಸ್ಟೇ ಬೇರೆ, ಅವ್ರು ಓದಿರೋದೇ ಬೇರೆ. ಬಟ್ ಕೆಲಸಕ್ಕೋಸ್ಕರ ದುಡಿಯೋಕ್ಕೋಸ್ಕರ ಅಲ್ಲಿ ಹೋಗಿ ಮಾಡ್ತಾ ಇರ್ತಾರೆ.
ಈ ಥರ ಯಾಕೆ ಫೈನಾನ್ಷಿಯಲ್ ಇದು ಏನು ಕ್ರೈಸಿಸ್ ಇರೋದ್ರಿಂದ, ಫೈನಾನ್ಷಿಯಲ್ ಕ್ರೈಸಿಸ್ನ ಇರೋದ್ರಿಂದ ಎಲ್ಲರೂ ಹೋಗಿ ದುಡಿದ್ಬಿಟ್ಟು ನಾನು ತಡೆದು ಕೊಡ್ಬೇಕು. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ದುಡ್ದು ಸುರಿದ್ಬಿಟ್ಟಿದ್ದೀವಿ ಅವ್ರಿಗೆ. ತಂದೆ ತಾಯಿ ಅದನ್ನು ತಿಳ್ಕೊಳ್ಳಿ, ಲಕ್ಷಾಂತರ ರೂಪಾಯಿ ಸುರಿಯೋದು ದೊಡ್ಡ ವಿಚಾರ ಅಲ್ಲ, ಅವ್ರಿಗೆ ಏನು ನಾವು ಮಾಡಿಕೊಡ್ಬೇಕು. ಯಾಕಂದ್ರೆ ಗೌರ್ಮೆಂಟಿಂದನೇ ಕೆಲವೊಂದು ವಸತಿ ಶಾಲೆಗಳಿದ್ದಾವೆ, ಗೌರ್ಮೆಂಟ್ ಶಾಲೆಗಳಿದ್ದಾವೆ. ಪ್ರೈವೇಟ್ ಶಾಲೆಯಲ್ಲಿ ಓದಿರೋ ಮಕ್ಕಳೇ ಮಾತ್ರ ಓದಕ್ಕೆ ಸಾಧ್ಯ, ದೊಡ್ಡವ್ರು ಆಗಕ್ಕೆ ಸಾಧ್ಯ ಅನ್ನೋದನ್ನ ಒಂದು ತಲೆಯಲ್ಲಿ ಕಿತ್ತಾಕ್ಬಿಡಿ. ಈ ಏಡೆಡ್ ಸಂಸ್ಥೆಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು IAS ಆಫೀಸರ್ಸ್ ಆಗಿದ್ದಾರೆ. ಅಲ್ಲಿ ಕೊಡೋ ಎಜುಕೇಷನ್ ಒಂದೇ, ಇಲ್ಲಿ ಕೊಡೋ ಎಜುಕೇಷನ್ ಒಂದೇನೆ, ಏನು ಡಿಫ್ರೆನ್ಸ್ ಏನಿರಲ್ಲ ಅಲ್ವಾ? ಅದನ್ನ ತಿಳ್ಕೊಬೇಕು ಮಕ್ಕಳು. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರಲ್ಲ ಏನು ಕೀಳಲ್ಲ, ಏನು ಇದರಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಹೋಗಿರಲ್ಲ ಏನು ದೊಡ್ಡವರಲ್ಲ. ಓದೋ ಎಜುಕೇಷನ್ ಎಲ್ಲ ಒಂದೇ. ಸರ್ಕಾರದಿಂದ ಬರೋ ಒಂದು ಏನು ಇದಿರುತ್ತೆ, ಆ ಸಿಲೆಬಸ್ಸು ಎಲ್ಲ ಒಂದೇ ಇರ್ತದೆ. ಎಲ್ಲರಿಗೂ ಸೇರಿ ಪ್ರೈವೇಟು ಗೌರ್ಮೆಂಟ್ ಎಲ್ಲರಿಗೂ ಒಂದೇ ಎಕ್ಸಾಮು. ಸೆಪ್ಸೆಪರೇಟ್ ಏನಾರು ಇದೆಯಾ? ಏನಿಲ್ಲ. ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳೇ ತುಂಬ ಒಳ್ಳೊಳ್ಳೆ ಸ್ಟೇಟಸ್ಗೆ ಹೋಗಿದ್ದಾರೆ. ಪ್ರೈವೇಟ್ ಸ್ಕೂಲಲ್ಲಿ ಇರೋರು ಹೋಗಲ್ಲ, ಅವರೆಲ್ಲ ಡಾಕ್ಟರ್ ಇಂಜಿನಿಯರ್ಸ್ ಆಗ್ತಾರೆ. ನಿಮ್ಮ ಥರನೇ IAS IPS ಆಗೋದು, ತಿಳ್ಕೊಂಬಿಡಿ. ಅರ್ಥ ಆಯ್ತಾ? ಆದರೆ ಅವೆಲ್ಲ ಆಗಬೇಕು ಅಂದರೆ ನೀವೇನು ಮಾಡ್ಬೇಕು ಹೇಳಿ? ಓದೋ ಟೈಮಲ್ಲಿ ಮೈಂಡ್ನ ಡೈವರ್ಟ್ ಮಾಡ್ಕೊಂಬಾರ್ದು. ಅರ್ಥ ಆಯ್ತಾ? ಓದೋ ಟೈಮಲ್ಲಿ ಮೈಂಡ್ ಡೈವರ್ಟ್ ಮಾಡ್ಕೊಂಡ್ರೆ ಇವೇನು ಮಾಡೋಕ್ಕಾಗಲ್ಲ. ಆಮೇಲೆ ಮಹಿಳೆಯರ ಬಗ್ಗೆ ಹೇಳೋದಾದ್ರೆ, ಮಹಿಳೆಯರಿಗೆ ನಮ್ಮ ಅದಕ್ಕೆ ಕರೆ ಮಾಡಬೇಕು. ಏನಕ್ಕಂದ್ರೆ ನಿಮ್ಗೆ ಯಾರ ಕೈಲೂ ಹೇಳ್ಕೊಳಕ್ಕಾಗ್ದಲೆ ನಿಮ್ಗೆ ಯಾರಿಗೂ ಹೆಲ್ಪ್ ಮಾಡಕ್ ಯಾರು ಇಲ್ಲ ಅಂತ ಅನ್ಕೊಳ್ಳೇಬಾರ್ದು. ಸರ್ಕಾರ ಅದಕ್ಕಂತಾನೆ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದೆ, ಆದ್ರೆ ನಿಮ್ಗೆ ಅರಿವಿಲ್ಲ ಅಷ್ಟೇ. ಅದನ್ನ ಎಜುಕೇಶನ್ ನಿಮ್ ಶಿಕ್ಷಕ ಏನು ಸಂಸ್ಥೆ ಇದೆಯಲ್ಲ ಅಲ್ಲಿ ಅವರು ಕೊಡಬೇಕು, ಕೆಲವೊಬ್ರು ಕೊಟ್ಟಿಲ್ಲ. ಅರ್ಥ ಆಯ್ತಾ? ನಾವು ಸಾಧ್ಯವಾದಷ್ಟು ನಮ್ಮ ಸ್ಟೇಷನ್ ವತಿಯಿಂದ ನಾವು ಕ್ಲಾಸಸ್ ಹಮ್ಕೊಂತೀವಿ. ಈ ತರ ಒಂದು ಸ್ಟೇಜ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀವಿ. ಅರ್ಥ? ಅದನ್ನ ಪೋಷಕರು ಕೂಡ ತಿಳ್ಕೊಬೇಕು ಇದ್ರ ಬಗ್ಗೆ. ಚೈಲ್ಡ್ ಮ್ಯಾರೇಜ್ ಯಾವುದೇ ಕಾರಣಕ್ಕೂ ಆಗ್ಬಾರ್ದು. ಮತ್ತೆ ಮಕ್ಕಳು 18 ವರ್ಷದ ಒಳಗಡೆ ನೀವು ಏನೋ ಗಾಡಿಗಳು ಕೊಟ್ಬಿಡ್ತೀರಾ, 18 ವರ್ಷಕ್ಕೆ ಅವ್ರ ಲೈಸೆನ್ಸೇ ಇರಲ್ಲ, ನಿಮ್ಮ ಹತ್ರನೇ ಇನ್ಶೂರೆನ್ಸ್ ಇಟ್ಕೊಂಡಿರಲ್ಲ, ಲೈಸೆನ್ಸ್ ಇಟ್ಕೊಂಡಿರಲ್ಲ, ಓಡಿಸ್ತಾ ಇರ್ತೀರಾ ಹೆಲ್ಮೆಟ್ ಹಾಕ್ತಂಗೆ. ಅದನ್ನ ಮಕ್ಳಿಗೂ ಹೇಳ್ಕೊಡ್ತಾ ಇದ್ದೀರಾ. ನೀವೇನ್ ಮಾಡ್ತೀರಾ, ಮಕ್ಳು ಅದನ್ನೇ ಕಲಿತಾರೆ, ಅವ್ರ ಮಕ್ಳಿಗೂ ಅದೇ ಕಳ್ಸಿಕೊಡ್ತಾರೆ. ಸೊ 18 ವರ್ಷದ ಒಳಗಡೆ ಮಕ್ಳು ಕೆಲವರೆಲ್ಲ ಸ್ಕೂಲ್ಗೆ 10th ಕ್ಲಾಸಲ್ಲೆಲ್ಲ ವೆಹಿಕಲ್ಸ್ ತಗೊಂಡ್ಬರ್ತಾರೆ, 2 ವೀಲರ್ಸ್ ತಗೊಂಡ್ಬರ್ತಾರೆ, ಕಾರ್ ತಗೊಂಡ್ಬರ್ತಾರೆ. ಅದೆಲ್ಲ ತಪ್ಪಿದೆ. ಅರ್ಥ ಆಯ್ತಾ? ಅವ್ರು ತಗೊಂಬರೋದು ಏನು ಅದು ತಿಳ್ಕೊಂಬಿಡಿ ಪೋಷಕರು. ಮಕ್ಳು ತಗೊಂಬಂಡು ಯಾರಿಗಾರು ಗುದ್ದು ಆಕ್ಸಿಡೆಂಟ್ ಆಗಿ ಅವ್ರಿಗೇನಾರು ಅಪಾಯ ಆಯ್ತು ಅಂದ್ರೆ ನೀವು ಹೊಣೆಗಾರಿಕೆ ಆಗ್ತೀರಾ. ಡೈರೆಕ್ಟ್ ಹೊಣೆಗಾರಿಕೆ ಮಕ್ಳಾಗಲ್ಲ, ಪೋಷಕರಾಗ್ತೀರಾ. ಇನ್ಶೂರೆನ್ಸ್ ಇಲ್ದಲೆ ಗಾಡಿ ಯಾರಿಗಾರು ಗುದ್ದಿ ಮಕ್ಳು ಏನಾರು ಆಯ್ತು ಅಂದ್ರೆ ಅವ್ನೇನಾರ ಪ್ರಾಣ ಅಪಾಯ ಆಯ್ತು, ಅವ್ನ ಪ್ರಾಣ ಏನಾರು ಕಳ್ಕೊಂಡ ಅಂದ್ರೆ ಅವನು ಇವಾಗ ಚಿಕ್ಕ ಏಜಲ್ಲಿ ಇರ್ತಾನೆ, ಅವ್ನ ಡಿಪೆಂಡೆಂಟ್ಸ್ ತುಂಬಾ ಇರ್ತಾರೆ. ಹತ್ತತ್ರ 1-1.5 ಕೋಟಿ ರೂಪಾಯಿ ಅವನಿಗೆ ಕಟ್ಕೊಡ್ಬೇಕಾಗ್ತದೆ. ನಿಮ್ಮ ಆಸ್ತಿ ಮಠ ಏನಿದೆ ಎಲ್ಲ ಕಳ್ಕೊಬೇಕಾಗ್ತದೆ. ನೀವು ಮಾಡೋ ಒಂದು ಸಣ್ಣ ತಪ್ಪಿಂದ, ನೀವೊಂದು ಏನು ಅಜಾಗರೂಕತೆಯಿಂದ ಏನು ನಿರ್ಲಕ್ಷ್ಯತೆಯಿಂದ ಇದನ್ನ ಮಾಡ್ತಿರೋ, ನೀವು ಸಣ್ಣ ತಪ್ಪು ನಿಮ್ಮ ಜೀವನನೇ ಹಾಳು ಮಾಡ್ತದೆ. ಮಕ್ಳು ಕೊಟ್ಟು ಅವ್ರೇನಾರು ಹೋಗಿ ಗುದ್ದಿ ಇನ್ನೊಂದು ಯಾರೋ ವ್ಯಕ್ತಿಗೆ ಏನೋ ತೊಂದರೆ ಆಗಿ ಅವ್ನಿಗೇನೋ ಪ್ರಾಣ ಕಳ್ಕೊಂಡ ಅಂದ್ರೆ ಏನಾಗ್ತದೆ ಹೇಳಿ? ಇನ್ಶೂರೆನ್ಸ್ ಇರಲ್ಲ ನಿಮ್ಮ ಗಾಡಿಗೆ, ಆ ಹುಡುಗಂಗೆ ನೀವು ಲೈಸೆನ್ಸ್ ಇರಲ್ಲ, ಏಜ್ ಇನ್ನ 18 ಆಗಿರಲ್ಲ. ಅದಕ್ಕೆ ಯಾರು ಡೈರೆಕ್ಟ್ ಹೊಣೆಗಾರಿಕೆ ಆಗ್ತೀರ ಹೇಳಿ? ಪೇರೆಂಟ್ಸೇ ಹೊಣೆಗಾರಿಕೆ ಆಗ್ತೀರಾ. ಕಾನೂನಲ್ಲಿ ಇಷ್ಟೆಲ್ಲ ಇದೆ, ಅದನ್ನ ತಿಳ್ಕೊಬೇಕು. ಸಣ್ಣ ತಪ್ಪು ದೊಡ್ಡ ಪರಿಣಾಮಗಳನ್ನ ಬೀರ್ತದೆ. ಸಣ್ಣ ತಪ್ಪು, ನಿಮ್ಮ ನಿರ್ಧಾರ ಕರೆಕ್ಟ್ ಆಗಿರ್ಬೇಕು. ಮಕ್ಳಿಗೆ ನೀವೇನು ಹೇಳ್ಕೊಡ್ತೀರ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರಬೇಕು ಫಸ್ಟು. ಆಮೇಲೆ ಮಕ್ಳು ಎಲ್ಲರೂ ಇವಾಗ ಏನು ಮೊಬೈಲ್ಗೆ ಅಡಿಕ್ಟ್ ಆಗ್ತಿರಲ್ಲ, ದಯವಿಟ್ಟು ಅದಕ್ಕೆ ಅಡಿಕ್ಟ್ ಆಗಬೇಡಿ. ಮೊಬೈಲಿಂದ ತುಂಬ ಕೆಟ್ಟ ಪರಿಣಾಮಗಳಾಗ್ತಿದೆ. ಯಾವ ಥರ ಅಂತ, ಫಾರ್ ಎಕ್ಸಾಂಪಲ್ಲು, ನೀವೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಇರ್ತೀರಾ ಅನ್ಕೊಳ್ಳಿ. ಎಲ್ಲರಿಗೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಕೌಂಟ್ಸ್ ಇದೆಯಾ? ಇಲ್ವಾ? ಯೂಟ್ಯೂಬ್ ನೋಡಲ್ವಾ? ನೋಡ್ತೀರಾ? ಇನ್ಸ್ಟಾಗ್ರಾಮ್ ನೋಡ್ತೀರಲ್ವಾ? ಅಲ್ಲ, ನಿಮ್ಮ ತಂದೆ ತಾಯಿದಾರು ಅಕೌಂಟ್ಸ್ ಇರುತ್ತಲ್ವೇನ್ರಪ್ಪ ಇನ್ಸ್ಟಾಗ್ರಾಮಲ್ಲಿ? ಇರುತ್ತಲ್ವಾ? ಅದ್ರಲ್ಲಿ ನೋಡ್ತೀರಲ್ವಾ? ಅದ್ರಲ್ಲಿ ಏನಂತ ಹಾಕ್ತೀರಾ ಹೇಳಿ? ಇದು ನಮ್ಮ ಮನೆ, ಇದು ವಿಡಿಯೋ ನೋಡಿ, ಇದೆಲ್ಲ ನಮ್ಮ ಮನೆ, ಇದು ನಮ್ಮ ಫ್ಯಾಮಿಲಿ ಅಂತೆಲ್ಲ ತೋರಿಸ್ತೀರಿ. ನಿಮ್ಮ ಅಮ್ಮ ಏನೋ ಗೋಲ್ಡ್ ಚೈನ್ ಹಾಕೊಂಡಿರ್ತಾರೆ ಅದರಲ್ಲಿ, ಯಾವುದೋ ಒಂದು ಫಂಕ್ಷನಲ್ಲಿ. ಅವರು ಬೇರೆ ಜನ ನೋಡ್ತಾರೆ. ಯಾರು ನೋಡ್ತಾರೆ ಹೇಳು? ಕಳ್ಳ ನೋಡ್ತಾನೆ ಅದನ್ನ. ನಿಮ್ಮಮ್ಮ ಗೋಲ್ಡ್ ಚೈನ್ ಹಾಕೊಂಡಿರೋದು, ಇಲ್ಲಿ 100 ಗ್ರಾಮ್ ಗೋಲ್ಡ್ ಚೈನ್ ಹಾಕೊಂಡಿದ್ದಾರೆ ಅವರು. ಇವ್ರ ಮನೇಲಿ 100 ಗ್ರಾಮ್ ಗೋಲ್ಡ್ ಚೈನ್ ಇದೆ ಅಂತ ಹೆಂಗ್ ಗೊತ್ತಾಗತ್ತೆ ಹೇಳಿ? ಕಲ್ಲಿಂಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ತಿರಲ್ಲ, ಅದರಿಂದ ಗೊತ್ತಾಗುತ್ತೆ. ಈಗೆಲ್ಲ ಕಳ್ಳರು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಹಳೆ ಕಳ್ಳರೆಲ್ಲ ಇಲ್ಲ, ಕಳ್ಳರು ಅಪ್ಡೇಟ್ ಆಗಿದ್ದಾರೆ. ಹೆಂಗೆ ಈ ಸೊಸೈಟಿನ ಅಪ್ಡೇಟ್ ಆಗ್ತಾ ಇದೆ, ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದೆ, ಕಳ್ಳರು ಕೂಡ ಅಪ್ಡೇಟ್ ಆಗ್ತಾ ಇದ್ದಾರೆ. ವಾಟ್ಸಪ್ಪಲ್ಲಿ DP ಹಾಕ್ತಿರಲ್ಲ 3 ಜನ ಫ್ಯಾಮಿಲಿ ಇಟ್ಕೊಂಡು, ಟುಡೇ ವಿ ಆರ್ ಗೋಯಿಂಗ್ ಟು ಮೈಸೂರ್, ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ ಆರ್ ಗೋಯಿಂಗ್ ಟು ಮೈಸೂರ್ ಅಂತ ಒಂದು ಸ್ಟೇಟಸ್ ಹಾಕ್ತೀರಾ. ವಾಟ್ಸಪ್ಪಲ್ಲಿ ಹಾಕ್ತೀರಾ, ಫೇಸ್ಬುಕ್ ಹಾಕ್ತಿರಲ್ವಾ? ಕರೆಕ್ಟಾ? ಕಳ್ಳಂಗೆ ಗೊತ್ತಾಗ್ತದೆ ಇವರೆಲ್ಲ ಮೈಸೂರಿಗೆ ಹೋಗಿದ್ದಾರೆ, ಮನೇಲಿ ಯಾರು ಇಲ್ಲ ಅಂತ. ಕರೆಕ್ಟಾ? ಸಿಂಪಲ್ಲಾ? ಹೆಂಗಾಗ್ತಿದೆ ಕ್ರೈಮು? ಹಿಂಗೆ ಆಗ್ತಿರೋದು ಕ್ರೈಮು. ಕಳ್ಳ ಅದನ್ನ ನೋಡ್ತಾನೆ, ಈಸಿಯಾಗಿ ಹೋಗ್ತಾನೆ, ಮನೇಲಿ ಕಾಫಿ ಕುಡಿಸ್ಕೊಂಡು, ಏನೋ ಕಾಫಿನ ಮಾಡ್ಕೊಂಡು ಕುಡ್ಕೊಂಡು, ಕಾಲ್ ಮೇಲೆ ಕಾಲು ಹಾಕೊಂಡು TV ನೋಡ್ಕೊಂಡು ಆರಾಮಾಗಿ ಹೋಗ್ತಾನೆ. ಒಂದು ಡೇ ನೈಟ್ ಅಲ್ಲಿ ಸ್ಟೇ ಮಾಡ್ಬಿಟ್ಟು
ಯಾಕಂದರೆ 2 days ವಿ ಆರ್ ಗೋಯಿಂಗ್ ಟು ಮೈಸೂರು ಅಂತ ಹಾಕ್ಬಿಡ್ತೀರಲ್ಲ ಸ್ಟೇಟಸಲ್ಲಿ. ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ವಿ ಆರ್ ಗೋಯಿಂಗ್ ಟು ಮೈಸೂರು ಫಾರ್ 2 days. ಮುಗಿದಾಯ್ತಾ? ಬಗ್ಗೆ ಸವಿಸ್ತಾರವಾಗಿ ಹೇಳಿಕೊಟ್ಟಂತ ಮನೋಜ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ತಿಳಿಸಕ್ಕೆ ಇಷ್ಟಪಡ್ತೀನಿ. 20 ನವೆಂಬರ್ 1989ರಲ್ಲಿ ಇಡೀ ವಿಶ್ವ ಒಡಂಬಡಿಕೆಗೆ ಸಹಿ ಮಾಡ್ತಾರೆ. ನಂತರ ಭಾರತ ಸರ್ಕಾರ 11 ಡಿಸೆಂಬರ್ 1992ರಲ್ಲಿ ಮಕ್ಕಳ ಹಕ್ಕುಗಳು ಜಾರಿಯಾಗ್ತವೆ. ಯಾರೋ ಬರ್ಕೊಳ್ತಾ ಇದ್ದೀರಾ? ಇಲ್ಲ, ಅಲ್ಲಿ ಕೇಳ್ತೀರಾ, ಅಲ್ಲಿ ಬಿಡ್ತೀರಾ. ಈ ಕಡೆ ಕೇಳು, ಈ ಕಡೆ ಬಿಡು ಅಂತ. ಓಕೆನಾ? ಹಾಗಾಗಿ ಅನೇಕ ಹಕ್ಕುಗಳಿದೆ. ಈಗ ನಿಮ್ಗೆ ಹಕ್ಕುಗಳೆಲ್ಲ ತಿಳಿಸಿದರೆ ನೀವು ಕೆಲವು ಮಕ್ಕಳುಗಳು ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತೆ